ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಬೆಳಗ್ಗೆ ಟೈಮ್ ಬಂದು 5:30 ಆಗಿದೆ. ಫ್ರೆಂಡ್ಸ್, ಇಲ್ಲಿ ಲಗೇಜ್ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ ಟೀಪಾಯ್ ಮೇಲೆ, ಮತ್ತು ವಾಟರ್ ಬಾಟ್ಲ್ ಒಂದು ಇಟ್ಕೋಬೇಕಾ ಬ್ಯಾಗಲ್ಲಿ. ಸೋಫಾ ಕವರ್ ಒಂದೆಲ್ಲ ಹಾಳಾಗಿತ್ತು, ಅದನ್ನು ಸ್ವಲ್ಪ ನೀಟ್ ಮಾಡೋಕ್ಕೆ ಹೇಳಿದ್ದೀನಿ. ನೀಟ್ ಮಾಡ್ತಾಳೆ. ನಮ್ಮ ಮನೆಯವರೊಬ್ಬರೇ ಇರ್ತಾರಲ್ವ, ಅವ್ರಿಗೆ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಬಾ ಬಾಮ್ಮ, ನಂದೇ ತಗೊಳ ಬಿಟ್ಟು ಅದನ್ನೇ ತೊಗೊಂಡಿದೀಯಾ? ನಡಿ ಚಡಿ. ನಿನ್ನ ಬಟ್ಟೆ ಎಲ್ಲಿ ಇತ್ತಲ್ಲಪ್ಪ? ಜೀನ್ಸ್ ಪ್ಯಾಂಟು. ನೋಡಿವ, ಜೀನ್ಸ್ ಪ್ಯಾಂಟ್ ಹಾಕ್ತೀನಿ. ನೋಡ್ರಿ, ನನ್ನ ಚಿಂಪಾಂಜಿ ಕೂತಿದ್ರು. ಅಕ್ಕ ಬ್ಲ್ಯಾಕ್ ಟೀ ಶರ್ಟ್ ಹಾಕೊಂಡಿದ್ದೆ. ನೋಡ್ರಿ, ನಾನು ಚಿಂಪಾಂಜಿ ತಿಂತೈತೆ. ಒಂದೊಂದ್ಸಲಿ ಅನ್ನದ ಚಲೋ ಅಂತೀನಿ ನಾನು. ಯಾಕೆ ಹಂಗೆ ಮಾಡೋದು? ಬುದ್ಧಿ ಕೊಡಪ್ಪ, ಎಲ್ಲ ಓಡಾಟ ಮಾಡಪ್ಪ. Bye. ತುಳಸಿ ಗಿಡಕ್ಕೆ ಡೈಲಿ ನೀರು ಹಾಕ್ಬೇಡ್ರಿ. ಒಂದು 2-3 ದಿನಕ್ಕೊಂದು ಸಲ ಹಾಕಿ. ಜೋರಾಗಿ ಒರೆಸು, ಪ್ರೆಸ್ ಮಾಡಿ ಫಾಸ್ಟಾಗಿ. ಇನ್ನೇ ಫೋನ್ ಇಡ, ಅಷ್ಟೊಂದು ಫೋನ್ ನೋಡ್ಬೇಡ. ಅದು ಮ್ಯಾಟ್ ಮುಂದೆ ಹಾಕಲ್ಲಿ. ಓಯ್, ಅಲ್ಲ ಒರೆಸ್ತಾನೆ. ಹೂನ ಹೆಂಗೆ ಮಾಡೋಣ? ಮಲ್ಲಿಗೆ ಹೂನ ಎಡಗೈಲಿ ಹಚ್ತಿದ್ದಾರಲ್ಲ. ಇದು ರಾತ್ರಿದ ಅನ್ನ ಉಳಿದಿದೆ. ರಾತ್ರಿದ ಅನ್ನ ಮತ್ತು ಇದು ಪಾಯಸ ಮಾಡಿದ್ದೆ ನೆನ್ನೆ, ಅದು ಉಳಿದಿದೆ. ಈಗ ಅದನ್ನು ಹಸುಗೆ ಹಾಕ್ಬಿಟ್ಟು ಹೋಗ್ಬೇಕಾ ಏನು? ಅದಕ್ಕೆ ನೀವು ಊರಿಗೆ ಬರ್ತಿಲ್ಲ?
ಬರ್ತಿಲ್ಲ ಮತ್ತು ಫೋನ್ ಆಡ್ಕೊಂಡು ಕುಂತ್ಕೊಂಡ್ಬಿಟ್ರೆ ಇಲ್ಲೇ ಏನು ಹಾಂ ಓಯ್ ಹಾಂ ಹಾಂ ತಗೋ ಇಲ್ಲೇ ಆಡ್ಕೊಂಡು ಕುಂದ್ರು ನಾವು ಹೋಗಿ ಬರ್ತೀವಿ ಬಾಯ್ ಫ್ರೆಂಡ್ಸ್. ನೋಡ್ತಿರ್ಬೋದು ಈಗ ತಾನೇ ಹಾಗೆ ನಿಧಾನಕ್ಕೆ ಬೆಳಕಾಗ್ತಾ ಐತೆ. ಟೈಮ್ ಒಂದು 5:45 5:15 ಆಯಿತು. ಅಯ್ಯೋ ಟ್ರೈನಲ್ಲಿ ಇದಾಗ್ಬಿಡ್ತಾವೆ ಮೆತ್ತು. ಇದು ಸಪೋಟ ಕೆಟ್ಟೈತೆ ನೋಡ್ರಿ. ಡಸ್ಟ್ಬಿನ್ ಒಳಗೆ ಹಾಕ್ರಿ. ಅದು ಹೆಂಗಾಗೈತೆ ಸೋರ್ತೈತಿ. ಇಲ್ಲ ಅಂದರೆ ಈ ಥರ ಆದ್ರೆ ಒಂಥರ ಇರುತ್ತೆ ತಿನ್ನೋಕ್ಕಾಗಲ್ಲ. ಇವೆರಡು ಇಲ್ಲ ಹಸುಗೆ ಹಾಕಿಬಿಡಿ. ಅದು ಇದನ್ನು ತಿನ್ನಲ್ಲ, ಅದು ಹಸು ಆರೆಂಜ್. ಈ ಬಾಳೆಹಣ್ಣು ಮ್ಯಾಗಿನ ಬ್ಯಾಗ್ ಇಟ್ಕೋಬೇಕು. ಟ್ರೈನಲ್ಲಿ ತಿನ್ನೋಕ್ಕಾದರೆ ತಿನ್ಬೋದು. ಮತ್ತು ದ್ರಾಕ್ಷಿ ಬೇರೆ ಐತೆ ಇದರಲ್ಲಿ. ದ್ರಾಕ್ಷಿ ತೊಳೆದಿಟ್ಕೋಬೇಕು. ನೀವು ಅಂಗಡಿಗೆ ಹೋಗ್ತಿರಲ್ಲ, ಅವಾಗ ಸಿಂಕ್ ಮುಚ್ಚಿಬಿಟ್ಟು ಹೋಗ್ರಿ. ಸಿಂಕಿಂದ ಹುಳ ಆಗಲಿ ಜಿರಳೆ ಏನಾರ ಬಂದರೆ ನಂಗೆ ಹಿಂಗೆ ಅಷ್ಟು ಮಾಡ್ರಿ. ಚೆನ್ನಾಗೈತೆ. ಬೇಕೇನವ ನಿನಗೆ ಚಿನ್ನಿ? ಓಯ್ ಟೀ ಬೇಕಾ? ಎಲ್ಲರೂ ಕವರ್ ಆಗ್ತಿಲ್ಲ. ಕವರ್ ಆಗಿ ಅವಳು ಬರಾಮೇಲೆ ವಾಚ್ ಕೊಡ್ತೀನಿ ನಾಳೆ. ಇಟ್ಕೊಂಡ್ಬಿಡೋದು. ಟ್ರೈನಿಗೆ ಎಷ್ಟಾಗುತ್ತೆ ತಿನ್ನೋದು. ಇಲ್ಲ ಸುಮ್ಮನೆ ಇಲ್ಲೇ ಆಗ್ಬಿಡ್ತದೆ. ಅಷ್ಟೇ. ಅಪ್ಪಚ್ಚಿ ಫ್ರೆಂಡ್ಸ್, ಎಕ್ಸ್ಟ್ರಾ ಬಾಳೆಹಣ್ಣು ಇಟ್ಬಿಟ್ಟು ಹೋದರೆ ವೇಸ್ಟ್ ಆಗುತ್ತೆ. ಈ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ತಿನ್ನೋಕ್ಕಾಗುತ್ತೆ. ಮಕ್ಕಳಿದ್ರೆ ಏನು ತಿಂತವೆ, ಏನಿಲ್ಲ. ಇದು ಜರ್ನಿ ಮಾಡಬೇಕಾದ್ರೆ ಬಾಳೆಹಣ್ಣು ಕೆಟ್ಟಬಿಡುತ್ತೆ. ನೀವು ಎಷ್ಟೇ ಗಟ್ಟಿ ಬಾಳೆಹಣ್ಣು ತಗೊಂಡು ಅದು ಬಸ್ಸು ಅಥವಾ ಟ್ರೈನಲ್ಲಿ ಹೋಗಬೇಕಾದ್ರೆ ಕೆಟ್ಟೇ ಬಿಟ್ಟು. ಶುಂಠಿ ಜೀರಿಗೆ ಇಷ್ಟು ತಗೊಂಡೋಗ್ಲಾ? ಫ್ರೆಂಡ್ಸ್ ನೋಡಿ, ದುಂಡು ಮಲ್ಲಿಗೆ ಬೆಂಗಳೂರಿಂದ ತೊಗೊಂಬಂದಿದ್ರು. ಇಷ್ಟೊಂದು ಏನು ಮಾಡಲಿ? ಟ್ರೈನಿಗೆಲ್ಲ ಚಿನಿ ನಾನು ತಲೆಯಲ್ಲಿ ಮುಡ್ಕೊಳಕ್ಕೆ. ಫ್ರೆಂಡ್ಸ್, ನಾನು ರೆಡಿ ಆಗಿದ್ದೀನಿ. ಬ್ಯಾಗ್ ಕೂಡ ರೆಡಿ ಆಗಿದೆ. ಅಲ್ಲೊಂದಿದೆ ಮತ್ತು ಹಿಂದ್ಗಡೆ ಒಂದಿದೆ.
ಈಗ ನಮ್ಮ ಸ್ಕೂಟಿಲಿ ನಾವು 4 ಜನ ಮತ್ತು 2 ಲಗೇಜ್ ತೊಗೊಂಡು ಹೋಗೋದಕ್ಕಾಗಲ್ಲ. ಹಾಗಾಗಿ ಫಸ್ಟ್ ನಾನು ವಸಿಷ್ಠ ಮತ್ತು 2 ಲಗೇಜ್ ಹೋಗ್ತೀವಿ. ಆಮೇಲೆ ಬಂದು ನಮ್ಮ ಮನೆಯವರು ಗಾನವಿನ ಕರ್ಕೊಂಬರ್ತಾರೆ. ಯಾಕಂದರೆ 4 ಜನ ಸ್ಕೂಟೀಲಿ ಹಾಗೆ ಹೋಗ್ಬೋದು, ಆದರೆ ಲಗೇಜ್ ಇಟ್ಕೊಂಡು ಹೋಗೋದಕ್ಕಾಗಲ್ಲ. ಫಸ್ಟ್ ನಾನು ಲಗೇಜ್ ಎಲ್ಲ ತೊಗೊಂಡು ಸ್ಟೇಷನ್ಗೆ ಹೋಗ್ತೀನಿ. ಆಮೇಲೆ ಬಂದು ಗಾನವಿನ ಕರ್ಕೊಂಡು ಬರ್ತಾರೆ. ಇಲ್ಲೇ ಇರು, ಬರ್ತೀವಿ, ನಿಮ್ಮ ಅಪ್ಪ ಬರ್ತಾರೆ. ಯಾಕೆ ಚಿನ್ನಿ ಎದ್ದೋದೆ? ಯಾಕೆ ಎದ್ದೋದೆ ಚಿನ್ನಿ? ಹತ್ತೋಗು ಬಂತಲ್ಲ ಮತ್ತೆ ಟ್ರೈನು. ಬಂಗಾರಿ ಇಲ್ಲಿ ಹತ್ತೋಗು ಮತ್ತೆ. ಬೇಡ ಅದು ಯಾಕೆ? ಏನಾಯ್ತಾ? ಅವು ಹಲ್ಲು ಚುಚ್ಚುತ್ತಾವ ಹಿಂಗೆ ಬಿಗಿ ಒಂದು. ತಿನ್ನ ನಿನ್ನ ನೋಡು.
தெரியாதவண்ணா இறங்கி வர தெரியாதவங்க இறங்கி வர धूप पे चिनी